ಸೀತಾರಾಮ ಧಾರಾವಾಹಿ ಶೂಟಿಂಗ್ ನೆಪದಲ್ಲಿ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ನಟಿ ವೈಷ್ಣವಿ ಗೌಡ. ಹೀಗೆ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದೇ ತಡ, ಆ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ಆ ಫೋಟೋಗಳನ್ನು ನೋಡಿದ ಫ್ಯಾನ್ಸ್ ಅದ್ಯಾವಾಗ ಮದುವೆ ಆದ್ರಿ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಸೀತಾರಾಮ ಸೀರಿಯಲ್ ನಲ್ಲೀಗ ಕುಂಭಮೇಳದ ಸಂಚಿಕೆಗಳು ಒಂದಿಡೀ ವಾರ ವೀಕ್ಷಕರನ್ನು ರಂಜಿಸಲಿವೆ. ಕನ್ನಡ ಕಿರುತೆರೆಯಲ್ಲಿ ಯಾರೂ ಮಾಡದ ಕುಂಭಮೇಳದ ಮಹಾಪ್ರಯೋಗವನ್ನು ಜಿ ಕನ್ನಡ ವಾಹಿನಿ ಮಾಡಿದೆ. ಮುಂದಿನ 3 ದಿನಗಳ ಕಾಲ ಸೀತಾರಾಮ ಸೀರಿಯಲ್ನಲ್ಲಿ ತ್ರಿವೇಣಿ ಸಂಗಮದ ಸಂಚಿಕೆಗಳು ಪ್ರಸಾರವಾಗಲಿವೆ. ಅದರಂತೆ ಮೊದಲ ಪ್ರೋಮೋ ಬಿಡುಗಡೆ ಆಗಿದ್ದು ವೀಕ್ಷಕರ ಕಣ್ಣರಳಿಸಿದೆ. ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. 144 ವರ್ಷಗಳಿಗೊಮ್ಮೆ ಘಟಿಸುವ ಈ ವಿಶೇಷ ಸನ್ನಿವೇಶಕ್ಕೆ ಇಡೀ ಭಾರತ ಸಾಕ್ಷಿಯಾಗಿದೆ. ಮುಂದಿನ 3 ದಿನಗಳ ಕಾಲ ಸೀತಾರಾಮ ಸೀರಿಯಲ್ನಲ್ಲಿ ತ್ರಿವೇಣಿ ಸಂಗಮದ ಸಂಚಿಕೆಗಳು ಪ್ರಸಾರವಾಗಲಿವೆ. ಅದರಂತೆ ಮೊದಲ ಪ್ರೋಮೋ ಬಿಡುಗಡೆ ಆಗಿದ್ದು ವೀಕ್ಷಕರ ಕಣ್ಣರಳಿಸಿದೆ. ಈಗಾಗಲೇ ಪ್ರಯಾಗ್ರಾಜ್ನಲ್ಲಿನ ಪ್ರೋಮೋ ಬಿಡುಗಡೆ ಆಗಿದ್ದು ವೀಕ್ಷಕರಿಂದಲೂ ಪಾಸಿಟಿವ್ ಕಾಮೆಂಟ್ ಸಂದಾಯವಾಗ್ತಿವೆ. ಈ ನಡುವೆ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದ ಫೋಟೋವನ್ನು ತಮ್ಮ ವೈಯಕ್ತಿಕ ಸೋಷಿಯಲ್ ಮೀಡಿಯಾದಲ್ಲಿಯೂ ಹಂಚಿಕೊಂಡಿದ್ದಾರೆ ವೈಷ್ಣವಿ ಗೌಡ. ಹೀಗೆ ಫೋಟೋ ಹಂಚಿಕೊಳ್ಳುತ್ತಿದ್ದಂತೆ ಕೆಲ ನೆಟ್ಟಿಗರು ಕನ್ಫ್ಯೂಸ್ ಆಗಿದ್ದಾರೆ. ಅದಕ್ಕೆ ಕಾರಣ ವೈಷ್ಣವಿ ಕೊರಳಲ್ಲಿನ ತಾಳಿ. ಹೌದು, ತಾಳಿ ನೋಡುತ್ತಿದ್ದಂತೆ ಅದ್ಯಾವಾಗ ನಿಮ್ಮ ಮದುವೆ ಆಯ್ತು ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ನೀವೊಬ್ರೇ ಲಕ್ಷಣವಾಗಿ ಸೀರೆ ಉಡ್ಕೊಂಡು ಹೋಗಿದ್ದು ಅನ್ಸುತ್ತೆ ಎಂದು ಕೆಲವರು ಕಾಮೆಂಟ್ ಹಾಕಿದರೆ, ಇನ್ನು ಕೆಲವರು ಇದು ಸೀರಿಯಲ್ ಸಲುವಾಗಿ ಕೊಟ್ಟ ಪೋಸ್ ಎನ್ನುತ್ತಿದ್ದಾರೆ. ಸೀರಿಯಲ್ ವಿಚಾರಕ್ಕೆ ಬಂದರೆ ಸೀತಾರಾಮ ಸೀರಿಯಲ್ನಲ್ಲಿ ಈ ವಾರ ಒಂದಷ್ಟು ರೋಚಕ ಸಂಚಿಕೆಗಳು ಪ್ರಸಾರವಾಗಲಿವೆ. ಅದರಂತೆ ಪ್ರಯಾಗರಾಜ್ನಲ್ಲಿನ ಸೀತಾರಾಮರ ಕಣ್ಣಿಗೆ ಕಾಣಿಸ್ತಾಳ ಸಿಹಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದ ರಾಮನ ಮಾತಿಗೆ ಸೀತಾಳ ಪ್ರತಿಕ್ರಿಯೆ ಏನಿರಬಹುದು ಎನ್ನುವ ಎಪಿಸೋಡ್ ಆಗಿದೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.